ಪ್ರತಿದಿನದಂತೆ ಈ ದಿನವೂ ಕೂಡ ನಾವು ನಿಮ್ಮ ಮುಂದೆ ಒಂದು ಸುಂದರವಾದ ಕಥೆಯನ್ನು ತಗೊಂಡ್ಬಂದಿದ್ದೀವಿ. ಆ ಕತೆ ನಿಮ್ಮ ಜೀವನವನ್ನು ಬದಲಾಯಿಸೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ ಸ್ನೇಹಿತರೆ. ಬನ್ನಿ ಹಾಗಾದರೆ ಕತೆ ಕಡೆಗೆ ಬರೋಣ. ಅದೊಂದು ಪುಟ್ಟ ಹಳ್ಳಿ. ಆ ಪುಟ್ಟ ಹಳ್ಳಿಯಲ್ಲಿ ಒಂದು ಚಿಕ್ಕ ಬಾಲಕ ವಾಸವಾಗಿರ್ತಾನೆ. ಅವನಿಗೆ ತಂದೆ ತಾಯಿ ಯಾರೂ ಇರಲ್ಲ. ಅವನೊಬ್ಬ ಅನಾಥ ಬಾಲಕ. ಅನಾಥನಾಗಿದ್ದರೂ ಅವನಿಗೆ ಎಲ್ಲಿಲ್ಲದ ಪ್ರೀತಿ ಎಲ್ಲರ ಮೇಲೆ. ಆ ಊರಿನ ಜನರಿಗೂ ಕೂಡ ಅಷ್ಟೇ. ಆ ಬಾಲಕನನ್ನು ಕಂಡ್ರೆ ಅವ್ರ ಹತ್ರ ಇರೋಬ್ಬರು ಹಣವನ್ನು ಆ ಬಾಲಕನಿಗೆ ಕೊಟ್ಟು ಅಲ್ಪ ಸ್ವಲ್ಪ ಸಹಾಯವನ್ನು ಮಾಡಿ ತಮ್ಮ ಮಾನವೀಯತೆಯನ್ನು ಮೆರಿತಾ ಇದ್ರು ಆ ಊರಿನ ಜನ. ಆ ಬಾಲಕನು ಇರೋದಕ್ಕೆ ಅನಾಥಾಶ್ರಮದಲ್ಲಿರೋದ್ರಿಂದ ಅವನಿಗೆ ಹೊಟ್ಟೆ ತುಂಬ ಊಟ ಕೂಡ ಸಿಗ್ತಾ ಇರಲ್ಲ. ಅವನು ಅವ್ರ ಹತ್ರ ಇವ್ರ ಹತ್ರ ಗಾಡಿ ಬೇಡಿ ಅವನಿಗೆ ಸಿಕ್ಕ ದುಡ್ಡನ್ನು ತಗೊಂಡು ಅಷ್ಟರಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ದ. 4ನೇ ತರಗತಿಯಲ್ಲಿ ಓದ್ತಾ ಇದ್ದ ಆ ಹುಡುಗನು ತುಂಬಾ ಪ್ರತಿಭಾವಂತ ಮತ್ತು ಬುದ್ಧಿವಂತನಾಗಿದ್ದ. ಒಂದು ದಿನ ಅವನಿಗೆ ತುಂಬಾ ಹೊಟ್ಟೆ ಹಸಿವಾಗಿರುತ್ತೆ. ಊರಿನ ಅವರು ಇವರು ಏನು ಬೇಕಾದರೂ ಕೆಲಸ ಹೇಳಿ ಆ ಕೆಲಸವನ್ನು ಮಾಡಿ ಅದಕ್ಕೆ ತಕ್ಕದಾದ ದುಡ್ಡನ್ನು ತಗೊಂಡು ಜೀವನವನ್ನು ಸಾಗಿಸ್ತಾ ಇದ್ದ ಆ ಹುಡುಗನಿಗೆ ಒಂದು ದಿನ ತನ್ನ ಹೆಗಲ ಮೇಲೆ ಭಾರವನ್ನು ಹೊರಿಸುತ್ತಾರೆ. ಅದನ್ನು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಕರ್ಕೊಂಡು ಹೋಗಿ ಅವರಿಗೆ ಒಪ್ಪಿಸುವಂತಾಗಿರುತ್ತೆ. ಅಂತಹ ಕೆಲಸ ಮಾಡ್ತಾ ಇದ್ದ ಆ ಹುಡುಗನಿಗೆ ಆ ದಿನ ತುಂಬಾ ಹೊಟ್ಟೆ ಹಸುವಾಗುತ್ತೆ. ಭಾರ ತಡ್ಕೊಳ್ಳಲಾಗದೆ ಆ ವಸ್ತುವನ್ನು ಕೆಳಗಿಡ್ತಾನೆ. ಪಕ್ಕದಲ್ಲೇ ಒಂದು ಮನೆ. ಆ ಮನೆಯ ಬಾಗಿಲನ್ನು ತಟ್ತಾನೆ. ಮನೆಯ ಒಳಗಡೆಯಿಂದ ಪುಟ್ಟ ಬಾಲಕಿ ಬರ್ತಾಳೆ. ಬಾಗಿಲನ್ನು ತೆಗೆದು ಏನಾಗಬೇಕಾಗಿತ್ತು ಅಂತ ಕೇಳ್ತಾಳೆ. ಆ ಹುಡುಗ ತುಂಬಾ ಬೆವರ್ತಾ ಇರ್ತಾನೆ. ತುಂಬಾ ಆಯಾಸಗೊಂಡಿರ್ತಾನೆ. ಕುಡಿಯೋದಕ್ಕೆ ಸ್ವಲ್ಪ ನೀರು ಕೊಡಮ್ಮ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಒಳಗಡೆ ಹೋಗ್ತಾಳೆ. ಆ ಹುಡುಗಿಯ ಮನೆಯಲ್ಲಿ ಕೂಡ ಯಾರೂ ಇರದೇ ಇರುವಂತಹ ಪರಿಸ್ಥಿತಿ. ಒಳಗಡೆ ಹೋಗಿ ಆ ಹುಡುಗಿ ನೀರು ತಗೊಳ್ಳುವಾಗ ಆ ಹುಡುಗನ ಮುಖ ನೋಡ್ತಾಳೆ. ತುಂಬ ಬೆವರಿರ್ತಾನೆ. ತುಂಬಾ ಆಯಾಸವಾಗಿರುತ್ತೆ ಆ ಹುಡುಗನಿಗೆ. ಹೊಟ್ಟೆ ಹಸಿವು ಆ ಹುಡುಗನ ಮುಖದ ಮೇಲೆ ಎದ್ದು ಕಾಣ್ತಾ ಇರುತ್ತೆ. ತಕ್ಷಣವೇ ಹುಡುಗಿ ಏನು ಮಾಡ್ತಾಳೆ ಅಂದರೆ ಒಂದು ಲೋಟ ಹಾಲನ್ನು ಕೊಡ್ತಾಳೆ ಆ ಹುಡುಗನಿಗೆ ಕುಡಿಯೋದಕ್ಕೆ. ಪುಟ್ಟ ಬಾಲಕ ಹಾಲನ್ನು ಕುಡಿದು ಸ್ವಲ್ಪ ವಿಶ್ರಾಂತಿ ತಗೋತಾನೆ. ಆ ಹುಡುಗ ಪುಟ್ಟ ಬಾಲಕಿಗೆ ಏನು ಕೇಳ್ತಾನೆ ಗೊತ್ತಾ? ಈ ಹಾಲಿನ ಬೆಲೆ ಎಷ್ಟು ಅಮ್ಮ? ನನಗೆ ಒಂದು ಲೋಟ ಹಾಲು ಕೊಟ್ಟಿದ್ದಕ್ಕಾಗಿ ತುಂಬಾ ಧನ್ಯವಾದಗಳು. ಇದರ ಬೆಲೆ ಸ್ವಲ್ಪ ಹೇಳ್ತೀರಾ? ನಾನು ಕೊಟ್ಟು ಹೋಗ್ತೀನಿ ನಿಮಗೆ ಅಂತಾನೆ. ಆ ಹುಡುಗಿ ಕೊಟ್ಟ ಉತ್ತರ ಕೇಳಿದ ಹುಡುಗನಿಗೆ ತುಂಬಾ ಶಾಕ್ ಆಗುತ್ತೆ. ನೋಡಿ, ನಾನಿದನ್ನು ನಿಮಗೆ ದುಡ್ಡಿಗಾಗಿ ಕೊಡಲಿಲ್ಲ. ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿ ನನಗೆ ಹೇಳಿಕೊಟ್ಟ ಸಂಸ್ಕಾರ ಹೇಗಿದೆ ಗೊತ್ತಾ? ಯಾರಿಗಾದರೂ ಒಂದು ಲೋಟ ನೀರು ಅಥವಾ ಹಾಲು ಅಥವಾ ತಿನ್ನೋದಕ್ಕೆ ಏನಾದರೂ ಕೊಟ್ಟರೆ ಅದರ ಬದಲಿಗೆ ಯಾವತ್ತೂ ದುಡ್ಡನ್ನು ತಗೋಬಾರ್ದು. ಅದು ನಾವು ಸಹಾಯ ಅಂತ ಮಾಡಬೇಕು ಅಂತ ಹೇಳ್ತಾಳೆ. ಆ ಹುಡುಗಿಯ ಮಾತನ್ನು ಕೇಳಿಸಿಕೊಂಡ ಹುಡುಗನ ಕಣ್ಣಲ್ಲಿ ನೀರು ಬರುತ್ತೆ. ಹುಡುಗಿಗೆ 2 ಕೈಗಳಿಂದ ನಮಸ್ಕಾರ ಮಾಡಿ ಧನ್ಯವಾದವನ್ನು ತಿಳಿಸಿ ಅಲ್ಲಿಂದ ಹೊರಡ್ತಾನೆ. ಹೊರಡುವಾಗ ಆ ಹುಡುಗನ ಮನಸ್ಸಿನಲ್ಲಿ ಒಂದೇ ಒಂದು ಪ್ರಶ್ನೆ ಮಾಡ್ತಾ ಇರುತ್ತೆ. ಈ ಜಗತ್ತಿನಲ್ಲಿ ಇಂತಹ ಜನರು ಇದ್ದಾರಾ? ಅದು ಅಲ್ಲದೆ ಆ ಹುಡುಗಿಯ ವಯಸ್ಸು ಕೇವಲ 5ರಿಂದ 6 ಅಷ್ಟೇ. ಅಷ್ಟು ಚಿಕ್ಕ ವಯಸ್ಸಿನಲ್ಲೂ ಎಷ್ಟೊಂದು ದೊಡ್ಡ ಬುದ್ಧಿ, ಎಷ್ಟೊಂದು ಮಾನವೀಯತೆಯ ಗುಣಗಳು ಆ ಹುಡುಗಿಯಲ್ಲಿ ಅಡಗಿದೆ ಅಂತ ಹುಡುಗ ಪ್ರತಿ ಕ್ಷಣವೂ ಯೋಚನೆ ಮಾಡ್ತಾನೆ ಇರ್ತಾನೆ. 2ರಿಂದ 3 ದಿನಗಳವರೆಗೂ ಆ ಯೋಚನೆಯಲ್ಲಿಯೇ ಮಗ್ನನಾಗಿದ್ದ ಹುಡುಗನಿಗೆ ತುಂಬಾ ಆಶ್ಚರ್ಯವಾಗುತ್ತೆ. ಸುಮಾರು ವರ್ಷಗಳು ಕಳೆದು ಹೋಗುತ್ತೆ. ಹುಡುಗ ಕಷ್ಟಪಟ್ಟು ಶಾಲೆಯಲ್ಲಿ ಓದಿ ಅವನು ದೊಡ್ಡ ವಿದ್ಯಾವಂತನಾಗಿ ಇಡೀ ರಾಜ್ಯಕ್ಕೆ ಅತ್ಯುತ್ತಮ ಡಾಕ್ಟರ್ ಆಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ. ಒಂದು ದಿನ ಆ ಹಾಸ್ಪಿಟಲ್ನಲ್ಲಿ ಒಂದು ಹುಡುಗಿ ಅಡ್ಮಿಟ್ ಆಗ್ತಾಳೆ. ಅವಳಿಗೆ ಒಂದು ವಿಚಿತ್ರ ಕಾಯಿಲೆಯಿಂದ ಬಳಲ್ತಾ ಇರ್ತಾಳೆ. ಆ ಹುಡುಗಿಯ ವಯಸ್ಸು ಸುಮಾರು 20ರಿಂದ 25 ವರ್ಷ. ಆ ಹುಡುಗಿಯ ಕಾಯಿಲೆಯನ್ನು ಕಂಡ ಡಾಕ್ಟರ್ ಈ ಹುಡುಗಿಯ ಕಾಯಿಲೆ ನಿವಾರಣೆ ಮಾಡೋದಕ್ಕೆ ತುಂಬಾ ದುಡ್ಡಿನ ಅವಶ್ಯಕತೆ ಇದೆ. ಅದು ಅಲ್ಲದೆ ಹುಡುಗಿ ಕಡೆಯವರು ಯಾರೂ ಹಾಸ್ಪಿಟಲ್ಗೆ ಇದುವರೆಗೂ ಬಂದಿಲ್ಲ. ಹುಡುಗಿ ಅನಾಥವಾಗಿರಬೇಕು. ಈ ಹುಡುಗಿಗೆ ಯಾರು ಮುಂದೆ ಆಸರೆಯಾಗಿ ನಿಲ್ತಾರೆ? ಆಪರೇಷನ್ಗೆ ಯಾರು ದುಡ್ಡು ಕಟ್ತಾರೆ? ಇದೆಲ್ಲ ಮಾಡೋದಕ್ಕಿಂತ ಈ ಹುಡುಗಿಗೆ ಡಿಸ್ಚಾರ್ಜ್ ಮಾಡಿ ಅದೆಲ್ಲಿ ಬೇಕಾದರೂ ಹೋಗಲಿ ಅಂತ ಬಿಟ್ಬಿಡೋದೇ ಒಳ್ಳೆಯದು ಅಂತ ಆಸ್ಪತ್ರೆಯ ಆಡಳಿತ ಮಂಡಳಿ ನಿರ್ಧಾರ ಮಾಡುತ್ತೆ. ಇಷ್ಟೊತ್ತಿಗಾಗಲೇ ಆ ಆಸ್ಪತ್ರೆಯ ದೊಡ್ಡ ಡಾಕ್ಟರ್ ಅಂದರೆ ಸುಮಾರು ವರ್ಷಗಳ ಹಿಂದೆ ಕಷ್ಟಪಟ್ಟು ಓದಿ ಬೆಳೆದ ಅನಾಥ ಹುಡುಗನಾಗಿದ್ದ ಡಾಕ್ಟರ್ ಆಸ್ಪತ್ರೆಗೆ ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟ ತಕ್ಷಣ ಈ ವಿಷಯ ಅವರಿಗೆ ಗೊತ್ತಾಗತ್ತೆ. ವಿಷಯ ತಿಳಿದ ತಕ್ಷಣ ಆ ಹುಡುಗಿ ಅಡ್ರೆಸ್ ತಿಳ್ಕೊತಾರೆ ಡಾಕ್ಟರ್. ಅವರಿಗೆ ಮೊದಲೇ ಗೊತ್ತಿರತ್ತೆ ಆ ಹುಡುಗಿ ಸಹಾಯ ಮಾಡಿದ್ದು ಅವರು ಯಾವತ್ತೂ ಜೀವನದಲ್ಲಿ ಮರೆಯುವಂಥದ್ದಾಗಿರಲ್ಲ.
ಆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಹುಡುಗಿಯ ಅಡ್ರೆಸ್ ಮತ್ತು ಡಾಕ್ಟರ್ಗೆ ಹಾಲು ಕೊಟ್ಟ ಆ ಹುಡುಗಿಯ ಮನೆಯ ಅಡ್ರೆಸ್ ಎರಡೂ ಒಂದೇ ಆಗಿದ್ದರಿಂದ ಮತ್ತು ಆ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ ಹುಡುಗಿಯ ಮುಖ ನೋಡಿದ ಮೇಲೆ ಈ ಹುಡುಗಿ ಅವಳೇ, ನನಗೆ ಸಹಾಯ ಮಾಡಿದ ಹುಡುಗಿ ಇವಳೇ ಇದ್ದಾಳೆ ಅಂತ ಡಾಕ್ಟರ್ಗೆ ಗೊತ್ತಾಗೋದು ತಡ ಆಗಲ್ಲ. ಡಾಕ್ಟರ್ ತುಂಬಾ ಮಾನವೀಯತೆಯಿಂದ ಕೂಡಿದ್ದ ಮನುಷ್ಯನಾಗಿದ್ದರಿಂದ ಅವರು ಕಷ್ಟಪಟ್ಟು ಆ ಹಾಸ್ಪಿಟಲ್ನ ಎಲ್ಲ ಬಿಲ್ಲನ್ನು, ಆ ಹುಡುಗಿಯ ಎಲ್ಲ ಔಷಧ ಉಪಚಾರಿಯ ಆಪರೇಷನ್ ಬಿಲ್ಲನ್ನು ತಾನೇ ಭರಿಸ್ತಾರೆ. ಕಷ್ಟಪಟ್ಟು ಎಫರ್ಟ್ಸ್ ಹಾಕಿ ಎಲ್ಲ ಡಾಕ್ಟರ್ ಜೊತೆ ಸೇರಿಕೊಂಡು ಆ ಹುಡುಗಿಯ ವಿಚಿತ್ರ ಕಾಯಿಲೆಯನ್ನು ಆಪರೇಷನ್ ಮೂಲಕ ಗುಣಪಡಿಸ್ತಾರೆ. ಹುಡುಗಿ ಗುಣಮುಖಳಾಗ್ತಾಳೆ. ಸುಮಾರು 6 ತಿಂಗಳವರೆಗೆ ಆ ಹುಡುಗಿ ಹಾಸ್ಪಿಟಲ್ನಲ್ಲೇ ಇರ್ತಾಳೆ. ಪೂರ್ತಿ ಗುಣಮುಖಳಾದ ತಕ್ಷಣ ಆ ಹಾಸ್ಪಿಟಲ್ನವರು ಹುಡುಗಿಗೆ ಬಿಲ್ಲನ್ನು ಕಟ್ಟೋದಕ್ಕೆ ಹೇಳ್ತಾರೆ. ಹಾಸ್ಪಿಟಲ್ನ ಕಂಪ್ಲೀಟ್ ಇನ್ಚಾರ್ಜನ್ನು ಹೊಂದಿದ್ದ ಆ ಡಾಕ್ಟರ್ ಹುಡುಗಿಗೆ ಬಿಲ್ಲನ್ನು ಒಂದು ಚೀಟಿಯ ಮುಖಾಂತರ ಕಳಿಸ್ತಾರೆ. ಆ ಚೀಟಿ ನೋಡಿದ ತಕ್ಷಣ ತುಂಬಾ ಭಯಭೀತಗೊಳ್ತಾಳೆ ಹುಡುಗಿ. ಸುಮಾರು 6 ತಿಂಗಳವರೆಗೆ ನಾನು ಇಲ್ಲೇ ಇದ್ದೀನಿ. ನನ್ನ ಎಲ್ಲ ರೋಗಗಳನ್ನು ನಿವಾರಣೆ ಮಾಡಿದ್ದಾರೆ ಈ ಆಸ್ಪತ್ರೆಯವರು. ಈ ಆಸ್ಪತ್ರೆಯ ಋಣವನ್ನು ನಾನು ಯಾವ ಜನ್ಮದಲ್ಲೂ ತೀರಿಸೋಕ್ಕಾಗಲ್ಲ. ಇವರ ಸಹಾಯವನ್ನು ನಾನು ಯಾವತ್ತೂ ಮರೆಯುವಂತಿಲ್ಲ. ಆದರೆ ಈ ದುಡ್ಡನ್ನು ನಾನು ಹೇಗೆ ತೀರಿಸಲಿ, ಹೇಗೆ ಈ ಬಿಲ್ಲನ್ನು ಕಟ್ಟಲಿ ಅಂತ ಅವಳು ಚಿಂತೆಯಲ್ಲಿ ಭ್ರಮಣನಾಗಿದ್ದಾಗ ಆ ಚೀಟಿಯನ್ನು ನಿಧಾನವಾಗಿ ಎಷ್ಟು ಬಿಲ್ ಆಗಿರಬಹುದು ಅಂತ ಓಪನ್ ಮಾಡಿ ನೋಡ್ತಾಳೆ. ಅದರಲ್ಲಿ ಏನು ಬರೆದಿರುತ್ತೆ ಗೊತ್ತಾ? ಸುಮಾರು 15 ವರ್ಷಗಳ ಹಿಂದೆ ನಾನು ತುಂಬ ಹಸಿವಿನಲ್ಲಿದ್ದಾಗ, ನನಗೆ ತುಂಬ ಬಾಯಾರಿಕೆಯಾದಾಗ ನಿಮ್ಮ ಮನೆಯ ಡೋರನ್ನು ನಾನು ಬಾರಿಸಿದೆ. ಆಗ ಹೊರಗಡೆಯಿಂದ ನೀವು ಬಂದ್ರಿ, ನನಗೆ ಕುಡಿಯೋದಕ್ಕೆ 1 ಲೋಟ ಹಾಲು ಕೊಟ್ರಿ. ನನಗೆ ತುಂಬಾ ಔಪಚಾರಿಕವಾಗಿ ನೀವು ಸಹಾಯ ಮಾಡಿದ್ರಿ. ನನ್ನ ಆಯಾಸವನ್ನು ತಣಿಸಿದ್ರಿ. ನೀವಿವತ್ತು ಒಂದು ಭಯಾನಕ ರೋಗದಿಂದ ಪಾರಾಗಿದ್ದೀರಿ. ಅದರ ಬಿಲ್ ಎಷ್ಟು ಕಟ್ಟಬೇಕು ಅಂತ ನೀವು ಯೋಚನೆ ಮಾಡುವಷ್ಟರಲ್ಲಿ ನಾವು ನಿಮಗೆ ಬಿಲ್ ಕಳಿಸಿದ್ದೀವಿ. ಆ ಬಿಲ್ಲಿನ ಮೊತ್ತ ಎಷ್ಟು ಅಂದರೆ, ನೀವು ನನಗೆ ಅವತ್ತು ಕೊಟ್ಟ 1 ಗ್ಲಾಸ್ ಹಾಲಿನ ಲೋಟ ಇವತ್ತು ನಿಮ್ಮನ್ನು ಈ ಸ್ಥಾನಕ್ಕೆ ಕರ್ಕೊಂಡ್ಬಂದಿದೆ. ಆ ಹುಡುಗಿ ಚೀಟಿಯನ್ನು ನೋಡುವಾಗ, ಓದುವಾಗ ಅವಳ ಕಣ್ಣಲ್ಲಿ ನೀರು ಬರ್ತಿರುತ್ತೆ. ಡಿಯರ್ ಫ್ರೆಂಡ್ಸ್, ಕಥೆಯ ಮುಖ್ಯ ಉದ್ದೇಶ ಏನು ಅಂದರೆ, ನನಗೆ ಯಾಕೆ ಹಾಗಾಯಿತು, ದೇವರು ನನಗೆ ಯಾಕೆ ಮೋಸ ಮಾಡ್ತಾನೆ ಅಂತ ಪ್ರತಿದಿನ ನೀವು ಹೊರಗೋ ಬದಲು ಯಾರಿಗಾದರೂ ಸಹಾಯ ಮಾಡಿ, ಕಷ್ಟಪಟ್ಟು ದುಡಿರಿ. ನಿಮ್ಮ ಆತ್ಮವಿಶ್ವಾಸವನ್ನು ನೀವು ಬೆಳೆಸ್ಕೊಳ್ಳಿ. ನೀವು ಯಾವತ್ತೂ ಒಂದು ದಿನ ಮಾಡಿದ ಒಂದು ಸಹಾಯ ನಿಮ್ಮನ್ನು ಯಾವ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ ಅಂದರೆ ನೀವು ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಅಂತಹ ಮಟ್ಟಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗುತ್ತೆ. ಯಾವತ್ತೂ ಒಂದು ದಿನ ನೀವು ಮಾಡಿರುವಂತಹ ಸಹಾಯ ನಿಮ್ಮನ್ನು ಜೀವನದ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯೋದರಲ್ಲಿ ಯಾವುದೇ ಸಂದೇಹ ಇಲ್ಲ. ಇನ್ನೊಬ್ಬರಿಗೆ ಸಹಾಯ ಮಾಡಿ, ಇನ್ನೊಬ್ಬರ ಕಷ್ಟಗಳನ್ನು ಕೇಳಿಸ್ಕೊಳ್ಳಿ, ಇನ್ನೊಬ್ಬರ ಕಷ್ಟಗಳಿಗೆ ಸಹಾಯ ಮಾಡಿ. ಆಗ ನಿಮ್ಮ ಕಷ್ಟಗಳಿಗೆ ಮತ್ತೊಬ್ಬರು ಬಂದು ಸಹಾಯ ಮಾಡ್ತಾರೆ. ಸ್ನೇಹಿತರೆ, ಇಂತಹ ಮತ್ತಷ್ಟು ಮೋಟಿವೇಶ್ನಲ್ ವಿಡಿಯೋಗಳಿಗೋಸ್ಕರ ಮತ್ತು ಅದ್ಭುತ ಕಥೆಗಳಿಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ. ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ.